ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಇನ್ನು ಅನೇಕರಿದ್ದಾರೆ ಇಲ್ಲಿ. ಯಾರು ಅಂತಂದ್ರೆ ಅವರೆಲ್ಲರೂ ಕೂಡ ನನಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡೋದಕ್ಕೋಸ್ಕರ ಇವತ್ತು ಬಂದು ನಿಂತಿದ್ದಾರೆ. ಅಂತಹ ದೊಡ್ಡ ದೊಡ್ಡ ಜನಗಳನ್ನ ತಮ್ಮ ಜೀವನ ಪ್ರಾಣ ಕೂಡ ನನಗೋಸ್ಕರ ಬಿಡೋದಕ್ಕೆ ಸಿದ್ಧವಾಗಿರೋರಂಥವರು ನಮ್ಮ ಕಡೆ ಇದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾನೆ ಇಲ್ಲಿ ದುರ್ಯೋಧನ. ಮತ್ತು ಅವರು ಕೂಡ ಬಹಳ ಯುದ್ಧ ವಿಶಾರದರು, ಅನೇಕ ವಿದ್ಯೆಗಳನ್ನು ಕಲ್ತಿರೋರು, ಅಸ್ತ್ರಶಸ್ತ್ರಗಳಲ್ಲೂ ಕೂಡ ಮಹಾಪ್ರವೀಣರು ಅಂತ ಹೇಳ್ಕೊಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತವು ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು 9ನೇ ತಾರೀಕು ಜುಲೈ ಬುಧವಾರ ಮತ್ತು ಚತುರ್ದಶಿ ತಿಥಿ, ಮೂಲ ನಕ್ಷತ್ರ. ಇಂದಿನ ಭವಿಷ್ಯವನ್ನ ಎಲ್ಲ ರಾಶಿಗಳಿಗೂ ನೋಡೋಣ. ಮೂಲ ನಕ್ಷತ್ರದ ಒಂದು ವಿಶೇಷತೆ ಏನು ಅಂತಂದ್ರೆ ಅವರಿಗೆ ಇಂಟ್ಯೂಷನ್ ಪವರ್ ತುಂಬಾನೇ ಜಾಸ್ತಿ. ಮತ್ತು ಅವರು ಏನು ಅಂತಂದ್ರೆ ಬೇರೆಯವರಿಂದ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ವ್ಯವಹಾರಗಳನ್ನ ಇಟ್ಕೊಳ್ತಾರೆ. ಅವರನ್ನ ತುಂಬಾ ನೀವು ಹತ್ತಿರದಲ್ಲಿ ಅಥವಾ ತುಂಬಾ ಆಳವಾಗಿ ಯಾವುದೇ ಒಂದು ವ್ಯವಹಾರದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ಕಷ್ಟ. ಯಾಕೆಂತಂದ್ರೆ ಅವರ ಅಧಿಪತಿ ಕೇತು ಆಗಿರೋದ್ರಿಂದ ಅವರು ಯಾವಾಗ್ಲೂ ಎಲ್ಲದರಿಂದ ಹೆಚ್ಚು ದೂರವಿದ್ದು ತಮ್ಮ ಪಾಡಿಗೆ ತಾವಿರೋದ್ರ ಬಗ್ಗೆನೇ ಗಮನ ಕೊಡ್ತಾ ಇರ್ತಾರೆ. ಆದ್ದರಿಂದ ಇವತ್ತು ಎಲ್ಲರಿಗೂ ಕೂಡ ನಮ್ಮ ಪಾಡಿಗೆ ನಾವಿದ್ರೆ ಸಾಕು ಅನ್ನುವಂತಹ ಒಂದು ಭಾವನೆ ಮನಸ್ಸಿನಲ್ಲಿ ಇರುತ್ತೆ. ಆದ್ದರಿಂದ ಅತಿ ಹೆಚ್ಚಿನ ಸೌಹಾರ್ದವನ್ನ ಇವತ್ತು ನಾವು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇಂದಿನ ಭವಿಷ್ಯವನ್ನ ನೋಡೋಣ. ಇಂದು 9ನೇ ತಾರೀಕು ಮತ್ತು ಇಂದು ಮೂಲ ನಕ್ಷತ್ರ. ಇಂದು ಗುರು ಮತ್ತು ಚಂದ್ರ ಕೇಂದ್ರಗಳಲ್ಲಿ ಇರೋದ್ರಿಂದ ಗಜಕೇಸರಿ ಯೋಗ ಪ್ರಾಪ್ತಿಯಾಗ್ತಾ ಇದೆ. ಇದು ಮೀನ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ಹಾಗೂ ಧನು ರಾಶಿಗಳಿಗೆ ಇದರಿಂದ ಪ್ರಯೋಜನ ಹೆಚ್ಚಾಗುತ್ತೆ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ, ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಕೆಲವೊಂದು ವಿಷಯದಲ್ಲಿ ಬಹಳ ಮುಖ್ಯವಾದಂತಹ ನಿರ್ಧಾರವನ್ನ ಮತ್ತು ಬಹಳ ಧಾರ್ಮಿಕವಾದಂತಹ ನಿರ್ಧಾರವನ್ನ ಮಾಡಬೇಕಾಗಿ ಇವತ್ತು ಪರಿಸ್ಥಿತಿ ಬರುತ್ತೆ. ಮತ್ತು ಧರ್ಮದಲ್ಲಿ ಆಳದಲ್ಲಿ ಇರುವಂತಹವರ ಜೊತೆಗೆ ನೀವು ಮಾತುಕತೆಯನ್ನು ಆಡಬೇಕಾಗುತ್ತೆ. ನಿಮ್ಮ ದೃಷ್ಟಿಕೋನಗಳು ಅವರದ್ರ ಜೊತೆಗೆ ಇವತ್ತು ಹೊಂದದೇ ಹೋದರೆ ನೀವು ಅದರಿಂದ ಇನ್ಸಲ್ಟ್ ಆಗೋ ಅವಶ್ಯಕತೆ ಇಲ್ಲ. ಅವರು ಯಾವುದೇ ರೀತಿಯಲ್ಲೂ ನಿಮ್ಮನ್ನ ಕಡಿಮೆ ಅಂತ ಹೇಳ್ತಾ ಇರೋದಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅನೇಕ ರೀತಿಯ ಯೋಚನೆಗಳು ಕಾಡ್ತಾ ಇರುತ್ತೆ ಮತ್ತು ದಾಂಪತ್ಯ ಇತ್ಯಾದಿಗಳಲ್ಲಿ ತೊಂದರೆ ಇರಬಹುದು. ಆದ್ದರಿಂದ ಭಾವನೆಗಳಲ್ಲಿ ಇವತ್ತು ತುಂಬಾನೇ ವ್ಯತಿರೇಕ ಇರುತ್ತೆ. ಆದ್ದರಿಂದ ಇಂದು ಮುಖ್ಯ ನಿರ್ಧಾರಗಳನ್ನಂತೂ ನೀವು ಯಾವುದು ಮಾಡಲೇಬಾರದು. ನಾಳೆಯವರೆಗೆ ಕಾಯುವುದು ಒಳ್ಳೆಯದು. ಮಿಥುನ ರಾಶಿಯವರಿಗೆ ಇಂದು ಎಲ್ಲೆಡೆ ಜಯವಾಗುವಂತಹ ದಿವಸ, ಒಂದೇ ದಿವಸ. ಆದ್ದರಿಂದ ಇವತ್ತು ಮುಖ್ಯವಾದಂತಹ ಕೆಲವು ನಿರ್ಧಾರಗಳು, ಕಾಂಟ್ರಾಕ್ಟ್ ಇತ್ಯಾದಿಗಳನ್ನ ಮಾಡಿಕೊಂಡು ಬಿಟ್ರೆ ಇವತ್ತು ಬಹಳ ಒಳ್ಳೆಯದಾಗುವ ಸಾಧ್ಯತೆ ಹೆಚ್ಚು. ಕರ್ಕ ರಾಶಿಯವರಿಗೆ ಇಂದು ಸ್ವಲ್ಪ ಶತ್ರುಬಾಧೆ ಇರುತ್ತೆ, ಆರೋಗ್ಯದಲ್ಲಿ ಸಮಸ್ಯೆನೂ ಇರುತ್ತೆ. ಆದರೂ ಕೂಡ ನೀವು ಗೆಲ್ಲಬಹುದು. ಯಾವಾಗ ಅಂತಂದ್ರೆ ಒಳ್ಳೆಯ ಕೆಲಸಗಳನ್ನ ಮತ್ತು ಧಾರ್ಮಿಕವಾಗಿ ಮುನ್ನಡೆದಾಗ ಮಾತ್ರ. ಇಲ್ಲದೆ ಹೋದ್ರೆ ಧರ್ಮದ ವಿಚಾರದಿಂದ ನೀವು ಸೋಲುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಿಂಹರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನೀವು ಕ್ರಿಯೇಟಿವ್ ಆಗಿ ಬಹಳ ಯೋಚನೆ ಮಾಡಿ ನಿಮ್ಮ ಬುದ್ಧಿಶಕ್ತಿಯಿಂದ ಅನೇಕ ಕೆಲಸಗಳನ್ನ ಮಾಡಿರಬಹುದು. ಯಾವುದಕ್ಕೂ ಪ್ರತಿಕ್ರಿಯೆಗಳೇ ಪ್ರಾಪ್ತಿಯಾಗುವುದಿಲ್ಲ. ಮನಸ್ಸಿಗೆ ಬೇಸರವಾಗುವ ಸಾಧ್ಯತೆ ಇರುತ್ತೆ. ನಾಳೆ ಎಲ್ಲವೂ ಚೆನ್ನಾಗಿಯೇ ಬದಲಾಗುತ್ತೆ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಇಂದು ಗಜಕೇಸರಿ ಯೋಗದಿಂದ ನಿಮ್ಮ ಮನೆಯಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಯಶಸ್ಸನ್ನು ಕಾಣುವಂತಹ ಒಂದು ನ್ಯೂಸ್ ನಿಮಗೆ ಬರಬಹುದು ಅಥವಾ ಒಂದು ದಿಟ್ಟವಾದಂತಹ ಹೆಜ್ಜೆಯನ್ನು ಇಟ್ಟು ನೀವು ಮುಂದೆ ಹೋಗಬಹುದು. ತುಲಾ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿವಸನೇ. ಮಾಸ್ ಮೀಡಿಯಾ, ಕಮ್ಯುನಿಕೇಷನ್, ಜರ್ನಲಿಸಂ ಇತ್ಯಾದಿಗಳಲ್ಲಿ ಬರವಣಿಗೆ ಮತ್ತೆ ಸ್ಪೀಚ್ ಮಾಡೋದು, ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು ಅಥವಾ ಸೋಷಿಯಲ್ ಮೀಡಿಯಾ ಇಂತಹ ಉದ್ಯಮಗಳಲ್ಲಿ ಇರೋರಿಗೆ ಇದು ಬಹಳ ಶುಭಕರವಾದಂತಹ ದಿವಸ. ಆತ್ಮವಿಶ್ವಾಸ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಇಂದು ಸ್ವಲ್ಪ ಸಂಸಾರ ತಾಪತ್ರಯಗಳಿರುತ್ತೆ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಮತ್ತು ಸಣ್ಣ ಪುಟ್ಟ ತೊಂದರೆಗಳೇ ದೊಡ್ಡದಾಗಿ ಪರಿಣಮಿಸಬಹುದು. ಇವತ್ತು ಮನೆಯಲ್ಲಿ ನಂದೇ ಹೆಚ್ಚು, ನನ್ನದೇ ನಡಿಬೇಕು ಅನ್ನುವಂತಹ ಒಂದು ಸಣ್ಣ ಕಿರಿಕಿರಿ ನಿಮ್ಮಲ್ಲಿ ತೋರಬಹುದು. ಅದನ್ನ ಹೆಚ್ಚು ಮಾಡಿಕೊಳ್ಳದಿರೋದು ಒಳ್ಳೆಯದು. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನೀವು ಹೇಳಿದ್ದನ್ನ ಬೇರೆಯವರು ಇವತ್ತು ಫಾಲೋ ಮಾಡೋಕ್ಕೆ ತಯಾರಿರ್ತಾರೆ. ಆದ್ದರಿಂದ ಬಿಸ್ನೆಸ್ ಇತ್ಯಾದಿಗಳಲ್ಲಿ, ಜೊತೆಗೆ ಮಾಡುವಂತಹ ಉದ್ಯಮಗಳಲ್ಲಿ, ದಾಂಪತ್ಯದಲ್ಲಿ ಎಲ್ಲದರಲ್ಲೂ ಯಶಸ್ಸು ಕಾಣುವಂತಹ ದಿವಸ.
ಮಕರ ರಾಶಿಯವರಿಗೆ ಇಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗ್ತಾ ಇರುತ್ತೆ. ಆದರೂ ಕೂಡ ನಾನು ಎಲ್ಲವನ್ನು ಗೆಲ್ಲಬಲ್ಲೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಅಂತೂ ಇದ್ದೇ ಇರುತ್ತೆ. ಬೇರೆಯವರು ಇವತ್ತು ಬಹಳ ಕೆಟ್ಟದಾಗಿ ಪ್ರತಿಕ್ರಿಯೆ ಮಾಡಿದರೆ ಅದಕ್ಕೆ ಅವರಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತಹ ಉತ್ತರವನ್ನು ಕೊಡುವಂತಹ ಒಂದು ಶಕ್ತಿ ಇವತ್ತು ನಿಮ್ಮಲ್ಲಿ ಇರುತ್ತೆ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಮತ್ತು ಗುಂಪುಗಳಿಂದ ಮಿತ್ರರಿಂದ ಧನಾಗಮವಾಗುವ ಸೂಚನೆಗಳು ಇದೆ. ಇಷ್ಟಾರ್ಥ ಸಿದ್ಧಿ, ಅತಿ ಹೆಚ್ಚಿನ ಸ್ಥಾನಮಾನ ಪ್ರಾಪ್ತಿ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ. ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾದರೂ ಕೂಡ ಇದು ಬಹಳ ಒಳ್ಳೆಯ ರೀತಿಯಲ್ಲಿ ಸಮತೋಲನದಿಂದ ಅದನ್ನು ನಿಭಾಯಿಸಿ ನೀವು ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರರಾಗ್ತೀರಿ. ಆದ್ದರಿಂದ ಇದು ಅತ್ಯುತ್ತಮವಾದಂತಹ ದಿವಸ ಮೀನರಾಶಿಯವರಿಗೆ. ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ನಾನು ನಿಮ್ಮನ್ನು ಕಾಣುತ್ತೇನೆ. ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಮನನ ಮಾಡೋದನ್ನು ಮರಿಬೇಡಿ ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಂಡು ಅದನ್ನು ಧ್ಯಾನ ಮಾಡಿ. ಎಲ್ಲರಿಗೂ ಶುಭಮಸ್ತು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.